ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲೀಷ್ ವಿಷಯದಲ್ಲಿ ಬರುವಂತಹ ರೀಡಿಂಗ್ ಬುಕ್ಸ್ನಲ್ಲಿ ಇರುವಂತಹ ಒಂದು ಸ್ಟೋರಿಯನ್ನು ಇವತ್ತು ನಾವು ನೋಡೋಣ. ಸ್ಟೋರಿಯ ಹೆಸರು ಫ್ರಾಗ್ ಇನ್ ದ ಕಿಚನ್. ಇದು 3ನೆಯ ತರಗತಿಯಲ್ಲಿ ಬರುವಂತಹ ಒಂದು ಸ್ಟೋರಿ ರೀಡಿಂಗ್ ಬುಕ್. ಈ ರೀತಿಯ ಒಂದು ರೀಡಿಂಗ್ ಬುಕ್ಗಳನ್ನು ನಿಮ್ಮ ಒಂದು ವರ್ಗ ಕೊನೆಯಲ್ಲಿ ಇರ್ತವೆ. ಅದರಲ್ಲಿ ನಾವು ಒಂದೊಂದಾಗಿ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಮೊದಲನೆಯ ಸ್ಟೋರಿ ಫ್ರಾಗ್ ಇನ್ ದ ಕಿಚನ್. ನೋಡಿ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಬ್ಯೂಟಿಫುಲ್ ಹೌಸ್ with a lovely garden. A frog lived in that garden. The frog always wondered what was inside the house. ನೋಡಿ, ಒಂದ್ಸಲ ಏನಾಗುತ್ತಪ್ಪ ಅಂದ್ರೆ, ಒಂದು ಸುಂದರವಾದಂತಹ ಮನೆ ಇರುತ್ತೆ, ಹೌದಾ? ಆ ಸುಂದರವಾದ ಮನೆಯ ಮುಂದೆ ಏನಿರುತ್ತೆ, ಒಂದು ಗಾರ್ಡನ್ ಇರುತ್ತೆ, ಅಂದರೆ ಉದ್ಯಾನವನ. ಎ ಬ್ಯೂಟಿಫುಲ್ ಹೌಸ್ ವಿತ್ ಎ ಲವ್ಲಿ ಗಾರ್ಡನ್. ಒಂದು ಉತ್ತಮವಾದಂತಹ ಒಂದು ಗಾರ್ಡನನ್ನು ಆ ಮನೆಯ ಮುಂದೆ ಇರುತ್ತೆ. ಆ ಗಾರ್ಡನ್ನಲ್ಲಿ ಒಂದು ಫ್ರಾಗ್ ಇರುತ್ತೆ. ಎ ಫ್ರಾಗ್ ಲಿವ್ಡ್ ಇನ್ ದ್ಯಾಟ್ ಗಾರ್ಡನ್. ಆ ಫ್ರಾಗ್ ಅಂದರೆ ಕಪ್ಪೆ, ಹೌದಾ? ಆ ಕಪ್ಪೆ ಆ ಗಾರ್ಡನ್ನಲ್ಲಿ ವಾಸವಾಗಿರುತ್ತೆ. ಆ ಕಪ್ಪೆಗೆ ಏನಪ್ಪ ಅಂದರೆ ಆಶ್ಚರ್ಯ, ಈ ಮನೆ ಒಳಗಡೆ ಏನಿದೆ ಅನ್ನೋದು ಆ ಕಪ್ಪೆಗೆ ತುಂಬ ಆಶ್ಚರ್ಯಕರವಾಗಿರುತ್ತೆ. ದ ಫ್ರಾಗ್ ಆಲ್ವೇಸ್ ವಂಡರ್ಡ್. ಯಾವಾಗಲೂ ಆ ಮನೆ ಒಳಗಡೆ ಏನಿದೆ ಅನ್ನೋದು ಅದಕ್ಕೆ ತುಂಬ ಕುತೂಹಲಕಾರಿಯಾಗಿತ್ತು. ಅರ್ಥ ಆಯ್ತಾ? ನೋಡಿ ಮುಂದೆ. ಒನ್ ಡೇ ಹಿ ಫೌಂಡ್ ದ ಕಿಚನ್ ವಿಂಡೋ ಓಪನ್ ಆ್ಯಂಡ್ ಹಾಪ್ಡ್ ಇನ್ ಟು ದ ಕಿಚನ್. ಹಿ ವಾಸ್ ಫ್ರೈಟನ್ಡ್ ಬಿಕಾಸ್ ಇಟ್ ವಾಸ್ ಎ ನ್ಯೂ ಪ್ಲೇಸ್ ಆ್ಯಂಡ್ ಫೆಲ್ಟ್ ಡಿಫ್ರೆಂಟ್. ಹಿ ವಾಂಟೆಡ್ ಟು ಕಮ್ ಔಟ್. ನೋಡಿ, ಒಂದಿನ ಏನಾಗುತ್ತಂದ್ರೆ, ಅದು ಆ ಮನೆಯ ಕಿಟಕಿ, ಅಡುಗೆ ಮನೆಯ ಕಿಚನ್ ಅಂದರೆ ಅಡುಗೆ ಮನೆ, ಹೌದಾ? ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ನಿಮಗೆ, ಗ್ಯಾಸು, ಪಾತ್ರೆಗಳು, ಹಾಗೆ ಒಂದು ಅಡುಗೆ ಪಾತ್ರೆಗಳು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಡುಗೆ ಸಾಮಗ್ರಿಗಳು. ಈ ಒಂದು ವಿಂಡೋ, ಗಾರ್ಡನ್ನಲ್ಲಿರುವಂಥ ಕಪ್ಪೆ ವಿಂಡೋ ಓಪನ್ ಆಗಿರೋದನ್ನು ನೋಡುತ್ತೆ. ನೋಡಿ ಅದಕ್ಕೇನಾಗುತ್ತಾ, ತುಂಬ ಖುಷಿಯಾಗಿ ಅದಕ್ಕೆ ಆಸೆ ಪಡ್ತೈತೆ. ಅದು ಏನಂತ, ನಾನು ಅಲ್ಲಿ ಒಳಗಡೆ ಹೋಗಿ ನೋಡಬೇಕಲ್ಲ ಏನಿದೆ ಅಂತ. ಅದು ಕಿಟಕಿಯಿಂದ ಜಿಗಿಯುತ್ತೆ. ಎಲ್ಲಿ? ಅಡುಗೆ ಮನೆಯ ಒಂದು ಕಟ್ಟೆಯ ಮೇಲೆ ಜಿಗಿದು ಒಳಗಡೆ ಬಂತು, ಹೌದಾ? ಆಗ ಅಲ್ಲಿ ಅದು ಕಿಚನ್ನಲ್ಲಿ ಯಾವಾಗ ಬರುತ್ತಲ್ಲ, ಆವಾಗ ಒಳಗಡೆ ಬಂದಾಗ ಹಿ ವಾಸ್ ಫ್ರೈಟನ್ಡ್ ಅಂದರೆ ಅಂಜಿಕೆ ಬರುತ್ತದೆ. ಯಾಕೆ ಅನಿಸ್ತೈತಪ್ಪ ಅಂದ್ರೆ, ಅದಕ್ಕೆ ಅದು ಹೊಸ ಸ್ಥಳವಾಗಿರುತ್ತೆ. ಬಿಕಾಸ್ ಇಟ್ ವಾಸ್ ಎ ನ್ಯೂ ಪ್ಲೇಸ್. ಅದು ಯಾವಾಗಲೂ ಗಾರ್ಡನ್ನಲ್ಲೇ ಇರೋದ್ರಿಂದ ಅದಕ್ಕೆ ಈ ಒಂದು ಸ್ಥಳ ಹೊಸದಾಗಿ ಅನ್ನಿಸ್ತದ. ಅದಕ್ಕೆ ಇದೊಂದು ಬೇರೆ ರೀತಿಯ ಒಂದು ಸ್ಥಳ ಇದು ಅಂತ ಅದಕ್ಕೆ ಅನ್ನಿಸ್ತದ. ಅಲ್ಲಿ ಅವಾಗ ಏನು ಅನಿಸ್ತದ ಅಂದ್ರೆ, ಅದಕ್ಕೆ ನಾನು ಇಲ್ಲಿಂದ ಹೊರಗಡೆ ಹೋಗ್ಬಿಡ್ಬೇಕಪ್ಪ, ನನ್ನ ಒಂದು ಸ್ಥಳ ಎಲ್ಲಿದೆಯಲ್ಲ, ನಾನು ಅಲ್ಲಿಗೆ ಹೋಗ್ಬಿಡ್ಬೇಕು ಅಂತ ಅದಕ್ಕೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಹಿ ವಾಂಟೆಡ್ ಟು ಕಮ್ ಔಟ್. ನಾನು ಹೊರಗಡೆ ಹೋಗಿಬಿಡಬೇಕು ಅಂತ ಅದು ಆಸೆ ಪಡುತ್ತೆ. ನೋಡಿ, ಒಳಗಡೆ ಬಂದು ಆ ಮನೆಯಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಒಳಗಡೆ ಬಂದಾಗ ಅದಕ್ಕೆ ಅಲ್ಲಿ ನೋಡಿ ಭಯ ಆದಂಗೆ ಆಗುತ್ತೆ. ಹೊಸ ಜಾಗ ನೋಡಿ, ಅದಕ್ಕೆ ಅದು ನನ್ನ ಸ್ಥಳಕ್ಕೆ ನಾನು ಹೋಗಬೇಕು ಅಂತ ಆಸೆ ಪಡುತ್ತೆ. ಮುಂದೆ ಏನು ಮಾಡುತ್ತೆ ನೋಡಿ. ಹಿ ಟ್ರೈಡ್ ಟು ಕಮ್ ಔಟ್ ಬಟ್ ಆಕ್ಸಿಡೆಂಟ್ಲಿ ಫೆಲ್ ಇನ್ ಟು ಎ ಚರ್ನಿಂಗ್ ವೆಸಲ್ with some buttermilk in it. He tried to hop out of the churn but kept falling back into the vessel. ನೋಡಿ, ಅದು ಹೊರಗಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಜಿಗಿದು ಹೋಗಬೇಕು ಅಂತ ಪ್ರಯತ್ನ ಪಡುವಷ್ಟರಲ್ಲಿ ಆಕ್ಸಿಡೆಂಟ್ಲಿ ಅಂದರೆ ಆಕಸ್ಮಿಕವಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ, ಒಂದು ಪಾತ್ರೆ ಇತ್ತು ಪಕ್ಕದಲ್ಲಿನೇ, ಹೌದಾ? ಆ ಪಾತ್ರೆ ಮಜ್ಜಿಗೆಯಿಂದ ತುಂಬಿತ್ತು. ಆ ಮಜ್ಜಿಗೆ ಒಳಗೆ ಅದು ಜಿಗಿದು ಬಿದ್ದುಬಿಡ್ತು. ಅರ್ಥ ಆಯ್ತಾ? ಆ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ, ಆ ಮಜ್ಜಿಗೆಯೊಳಗೆ ಅದು ಬಿದ್ದುಬಿಡ್ತು. ಇನ್ನು ಅದಕ್ಕೆ ಹೊರಗಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ತುಂಬ ಪ್ರಯತ್ನ ಪಡ್ತು, ಜಿಗಿದು ಸುಸ್ತಾಯಿತು. ನೋಡಿ, ಕೊನೆಗೆ ಏನು ಮಾಡ್ತಂದ್ರೆ, ಅದು ಅದರಲ್ಲಿನೇ ಜಿಗಿಯುತ್ತಾ ಇತ್ತು.
ಅದರಿಂದ ಅದು ಹೊರಗೆ ಬರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿನೇ ಜಿಗಿದು ಬೀಳ್ತಾ ಇತ್ತು. ನೋಡಿ ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂದರೆ, ಹೀ ಡಿಡ್ ನಾಟ್ ಲಾಸ್ ಹೋಪ್. ಹೀ ಸ್ಟಾರ್ಟೆಡ್ ಸ್ವಿಮ್ಮಿಂಗ್ ಆ್ಯಂಡ್ ಪ್ಯಾಡಲಿಂಗ್ ಇನ್ ದ ವೆಸಲ್. ಹೀ ಪ್ಯಾಡಲ್ಡ್ ದ ಹೋಲ್ ನೈಟ್. ನೋಡಿ ಅದು ತನ್ನ ಒಂದು ಪ್ರಯತ್ನವನ್ನು ಬಿಡಲಿಲ್ಲ. ಹಿ ಡಿಡ್ ನಾಟ್ ಲಾಸ್ ಹೋಪ್. ಅದರ ಒಂದು ಹೋಪ್ ಅಂದರೆ ಏನು? ವಿಶ್ವಾಸ. ತನ್ನ ವಿಶ್ವಾಸವನ್ನದು ಕಳೆದುಕೊಳ್ಳಲಿಲ್ಲ. ಹಾಗೆ ಅಲ್ಲಿ ಅದರಲ್ಲಿನೇ ಮಜ್ಜಿಗೆಯಲ್ಲಿನೇ ಬಟರ್ ಮಿಲ್ಕ್ ಅಂತೀವಲ್ಲ, ಆ ಮಜ್ಜಿಗೆಯಲ್ಲಿನೇ ಅದೇನು ಮಾಡಲಿಕ್ಕೆ ಆರಂಭ ಮಾಡಿತು ಅಂದರೆ ತನ್ನ ಕಾಲುಗಳನ್ನು ಬಡಿಯಲಿಕ್ಕೆ, ಸ್ವಿಮ್ಮಿಂಗ್ ಮಾಡಲಿಕ್ಕೆ, ಈಜಲಿಕ್ಕೆ ಪ್ರಯತ್ನ ಪಟ್ಟು ರಾತ್ರಿಯೆಲ್ಲ. ನೋಡಿ ಹಿ ಪ್ಯಾಡಲ್ಡ್ ದ ಹೋಲ್ ನೈಟ್. ತನ್ನ ಕಾಲುಗಳೆರಡನ್ನೂ ಅದೇನು ಮಾಡ್ತು, ಇಡೀ ರಾತ್ರಿಯೆಲ್ಲ ನೋಡಿ ಕತ್ಲಲ್ಲಿ ತನ್ನ ಒಂದು ಮಜ್ಜಿಗೆ ಪಾತ್ರೆಯಲ್ಲಿ ಏನು ಬಿದ್ದಿತ್ತಲ್ಲ ಹೊರಗಡೆ ಬರಲಿಕ್ಕೆ ಏನು ಮಾಡ್ತದು, ತನ್ನ ಎರಡು ಕಾಲುಗಳನ್ನು ಅದು ಬಡಿಯಲಿಕ್ಕೆ ಆರಂಭ ಮಾಡಿತು. ಆದರೂ ಕೂಡ ಸಾಧ್ಯ ಆಗಲಿಲ್ಲ. ಬೆಳಗ್ಗೆ ಆಯಿತು. ಇನ್ ದ ಮಾರ್ನಿಂಗ್ ಹಿ ಫೌಂಡ್ ಲಂಪ್ಸ್ ಆಫ್ ಬಟರ್ ಫ್ಲೋಟಿಂಗ್ ಆನ್ ದ ಟಾಪ್ ಆಫ್ ದ ಲಿಕ್ವಿಡ್. ದ ಫ್ರಾಗ್ ಫೆಲ್ಟ್ ವೆರಿ ಹ್ಯಾಪಿ. ಹಿ ಕ್ಲೈಂಬ್ಡ್ ಆನ್ ಟಾಪ್ ಆಫ್ ದ ಬಟರ್ ಆ್ಯಂಡ್ ಹಾಪ್ಡ್ ಔಟ್ ಆಫ್ ದ ವೆಸಲ್. ನೋಡಿ ವೆಸಲ್ ಅಂದರೆ ಪಾತ್ರೆ, ಹೌದಾ? ಈ ಒಂದು ಮಜ್ಜಿಗೆಯ ಪಾತ್ರೆಯಲ್ಲಿ ಏನು ಮಾಡ್ತಪ್ಪ ಅಂದರೆ ರಾತ್ರಿ ಎಲ್ಲ ಅದು ತನ್ನ ಕಾಲುಗಳನ್ನು ಬಡಿದಿತ್ತು. ಅಂದರೆ ಈಜುತ್ತಾ ತನ್ನ ಕಾಲುಗಳನ್ನು ಬಡಿದಿತ್ತು, ಹೌದಲ್ವಾ? ಅಂದರೆ ಅದಕ್ಕೆ ಮಜ್ಜಿಗೆಯನ್ನು ಕಡ್ದಾಗ ನಾವು ಯಾವ ರೀತಿ ಅದರ ಮೇಲೆ ಬೆಣ್ಣೆ ಬಂದು ನಿಂತಿರುತ್ತಲ್ವಾ, ಹಾಗೆಯೇ ಬೆಳಗ್ಗೆ ಆಗೋಷ್ಟರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆ ಮಜ್ಜಿಗೆಯ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ರೀತಿಯಾದಂತಹ ಒಂದು ಬೆಣ್ಣೆ ಬಂದು ನಿಂತಿತ್ತು. ಆಗ ತೇಲ್ತಾ ಇತ್ತು. ಆ ಬೆಣ್ಣೆ ಏನು ಮಾಡ್ತಾ ಇತ್ತು, ಮಜ್ಜಿಗೆಯ ಮೇಲೆ ತೇಲ್ತಾ ಇತ್ತು. ಅದನ್ನು ನೋಡಿ ಫ್ರಾಗಿಗೆ ತುಂಬ ಖುಷಿಯಾಯಿತು. ಆವಾಗ ಅದು ಏನು ಮಾಡ್ತಪ್ಪ ಅಂದ್ರೆ ಆ ಬೆಣ್ಣೆಯ ಮೇಲೆ ಜಿಗಿದು ಕುಳಿತುಕೊಂಡು ಏನು ಮಾಡ್ತಪ್ಪ, ಜಿಗಿಯುತ್ತಾ ಆ ಪಾತ್ರೆಯಿಂದ ಹೊರಗಡೆ ಬಂತು. ಔಟ್ ಆಫ್ ದ ವೆಸಲ್. ಅದು ಜಿಗಿಯುತ್ತಾ ಏನು ಮಾಡ್ತು, ಆ ಪಾತ್ರೆಯಿಂದ ಹೊರಗಡೆ ಬಂದಿತು. ಅರ್ಥ ಆಯ್ತಾ? ಈ ರೀತಿ ಕಪ್ಪೆ ಆ ಒಂದು ಮನೆಯಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ಹೋಗಿ ಇಷ್ಟೆಲ್ಲ ತೊಂದರೆಗೆ ಒಳಗಾಯಿತು. ಆದರೂ ಕೂಡ ಕಪ್ಪೆ ತನ್ನ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಾರದೆ ಇಡೀ ರಾತ್ರಿ ಎಲ್ಲ ಪ್ರಯತ್ನ ಪಟ್ಟು ಹೊರಗಡೆ ಬಂದು ತನ್ನ ಸ್ಥಳಕ್ಕೆ ಮರಳಿ ಹೋಯಿತು. ಚೆನ್ನಾಗಿದೆ ಅಲ್ವಾ ಮಕ್ಕಳ ಕತೆ? ಫ್ರಾಗ್ ಇನ್ ದ ಕಿಚನ್. ಇದುವರೆಗೂ ನಾವು ಸ್ಟೋರಿಯನ್ನು ನೋಡಿದ್ದೇವೆ. ಇದರಲ್ಲಿ ಬರುವಂಥ ಸಾಕಷ್ಟು ನ್ಯೂ ವರ್ಡ್ಸ್ಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫ್ರಾಗ್ ಇನ್ ದ ಕಿಚನ್. ನ್ಯೂ ವರ್ಡ್ಸ್: ಬ್ಯೂಟಿಫುಲ್ ಸುಂದರ, ಗಾರ್ಡನ್ ಉದ್ಯಾನವನ, ಫ್ರಾಗ್ ಕಪ್ಪೆ, ಕಿಚನ್ ಅಡುಗೆ ಮನೆ, ವಂಡರ್ಡ್ ಆಶ್ಚರ್ಯ, ಇನ್ಸೈಡ್ ಒಳಗೆ, ಫೌಂಡ್ ಹುಡುಕು, ಹಾಪ್ಡ್ ಕುಂಟು, ಫ್ರೈಟನ್ಡ್ ಅಂಜುವುದು, ನ್ಯೂ ಹೊಸ, ಪ್ಲೇಸ್ ಸ್ಥಳ, ಟ್ರೈಡ್ ಪ್ರಯತ್ನಿಸು, ಆಕ್ಸಿಡೆಂಟ್ಲಿ ಆಕಸ್ಮಿಕವಾಗಿ, ಚರ್ನಿಂಗ್ ಕಡೆಯುವಿಕೆ, ವೆಸಲ್ ಪಾತ್ರೆ, ಬಟರ್ ಮಿಲ್ಕ್ ಮಜ್ಜಿಗೆ, ಲಾಸ್ ಕಳೆದುಕೊಳ್ಳುವುದು, ಹೋಪ್ ಆಸೆ ವಿಶ್ವಾಸ, ಸ್ವಿಮ್ಮಿಂಗ್ ಈಜು, ಪ್ಯಾಡಲ್ಡ್ ಹುಟ್ಟುಹಾಕು, ಫ್ಲೋಟಿಂಗ್ ತೇಲುವುದು, ಲಿಕ್ವಿಡ್ ದ್ರವ, ಲಂಪ್ಸ್ ಮುದ್ದೆ ಗಡ್ಡೆ ಅಥವಾ ಗಟ್ಟಿ, ಕ್ಲೈಂಬ್ ಹತ್ತುವುದು, ಟಾಪ್ ಮೇಲೆ. ಅರ್ಥ ಆಯ್ತಾ? ಕಪ್ಪೆ ಏನು ಮಾಡ್ತು, ಆ ಕಿಚನ್ನಿಂದ ಹೊರಗಡೆ ಬರಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು, ಇಡೀ ರಾತ್ರಿ ಎಲ್ಲ ಪ್ರಯತ್ನ ಪಟ್ಟು ಕೊನೆಗೂ ಕೂಡ ಯಶಸ್ಸನ್ನು ಗಳಿಸಿತು ಅಲ್ವಾ? ಫ್ರಾಗ್ ಇನ್ ದ ಕಿಚನ್ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ಪೂರ್ತಿ ಸ್ಟೋರಿಯನ್ನು ನೋಡಿ, ಹಾಗೆ ಇದರಲ್ಲಿ ಬರುವಂಥ ಅನೇಕ ನ್ಯೂ ವರ್ಡ್ಸ್ಗಳನ್ನು ಎಲ್ಲರೂ ಕೂಡ ತಿಳಿದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.